ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮುದುಡಿದ ತಾವರೆ ಅರಳಿತು ಸಂಚಿಕೆ 11ಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಮಧು ಬಾ ಇಲ್ಲಿ ಎಂದು ಚಂದ್ರಶೇಖರ ಕೂಗಿದ. ಮಧು ತಲೆ ತಗ್ಗಿಸಿ ನಿಂತಳು. ಮಧು ನಿನ್ಗೆ ಹೇಳ್ತಾ ಇರೋದು, ಹೇಳಿದ್ದು ಕೇಳಿಸ್ತಾ ಇಲ್ವಾ? ಬಾ ಎಂದು ಅವಳನ್ನು ನೋಡಿದನು. ಅವನು ನಸುನಕ್ಕು ಹೆದರಬೇಡ, ನಿನ್ನನ್ನು ನಾನೇನು ಮಾಡೋದಿಲ್ಲ ಎಂದನು. ಮಧು ಮೇಜಿನ ಬಳಿ ನಿಂತಳು. ಇಂದು ಅರುಣನನ್ನು ನೋಡಿದ್ದೆ, ಅವನು ಹೇಳತೊಡಗಿದನು. ಮಧುವಿನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಅಂದು ರಜನಿಯನ್ನು ಕರೆದುಕೊಂಡು ಬಂದದ್ದಾಗಿಯೂ ಹೇಳಿದ. ಹಾಗೆಯೇ ನೀನು ತಾಯಿಯಾಗಲಿರುವೆ ಎಂದೂ ಸಹ ಅವನು ಹೇಳಿದ. ಅದು ನಿಜವೇ? ಮಧು ಒಮ್ಮೆ ತಲೆ ಎತ್ತಿ ಅವನನ್ನು ನೋಡಿ ತಲೆ ತಗ್ಗಿಸಿದಳು. ಮಧು ನಿನ್ನನ್ನೇ ನಾನು ಕೇಳ್ತಾ ಇರೋದು. ಅವನ ಧ್ವನಿ ಗಡುಸಾಗಿ ಸಾಗಿತು. ಮಧು ಮೇಜನ್ನು ಬಿಗಿಯಾಗಿ ಹಿಡಿದು ನಿಂತಳು. ನಾನು ಹೇಳುವುದು ಕೇಳಿಸ್ತಿಲ್ವೇ ಮಧು? ನಿನಗೆ ಅಥವಾ ನಿನಗೆ ಮಾತು ಬರೋದಿಲ್ವೇ? ಅವನು ಧ್ವನಿ ಎತ್ತರಿಸಿ ಕೇಳಿದನು. ಮಧು ತುಟಿ ಕಚ್ಚಿ ತಿರಸ್ಕಾರದಿಂದ ಅವನನ್ನು ನೋಡಿದಳು. ಈಗಲಾದರೂ ಕೇಳಿಸ್ತಾ ನಿನಗೆ? ಅರುಣ್ ಹೇಳಿದ್ದು ನಿಜಾನಾ? ಇರಬಹುದು ಎಂದು ಮೊಟಕಾಗಿ ಉತ್ತರಿಸಿದಳು. ನೋಡು, ನಿನ್ನ ಈ ಉತ್ತರ ನನಗೆ ಬೇಕಿಲ್ಲ. ನೇರವಾಗಿ ಉತ್ತರಿಸು. ತಮಗೆ ತಿಳಿದಿರುವಾಗ ನನ್ನನ್ನು ಕೇಳುವ ಅವಶ್ಯಕತೆ ಆದರೂ ಏನೂ ಇಲ್ಲ. ಶಾಂತವಾಗಿ ಕೆಚ್ಚಿನಿಂದ ನುಡಿದಳು ಮಧು. ಅವಳ ಉತ್ತರ ಅವನನ್ನು ಮತ್ತಷ್ಟು ಕೆರಳಿಸಿತು. ಮತ್ತಷ್ಟು ಕೋಪದಿಂದ, ಮಧು ನೀನು ಬದಲಾಗಿದ್ದೀಯಾ ಎಂದು ತಿಳಿದಿದ್ದೆ, ಆದರೆ ನಿನ್ನ ಅಹಂಕಾರದ ಭಾವನೆ ಇನ್ನೂ ಅಡಗಿಲ್ಲ ಎಂದನು. ನಿಜ, ಮೊದಲಿಗಿಂತ ನಾನು ಬದಲಾಗಿದ್ದೇನೆ. ನನ್ನದಾದ ಒಂದು ಮನೆಯನ್ನು ಸ್ಥಾಪಿಸುವ ಬಯಕೆ ನನಗೂ ಇದೆ, ಆದರೆ ಅದನ್ನು ನಾಶಗೊಳಿಸುತ್ತಿರುವವರು ನೀವು. ಮಧು ಕೆರಳಿ ನುಡಿದಳು. ಅವಳ ಧ್ವನಿಯಲ್ಲಿ ನೋವು ತುಂಬಿತ್ತು. ಮಧು ನೀನು ಏನು ಹೇಳ್ತಿದ್ದೀಯಾ? ನಾನೇನು ಮಾಡಿದೆ ನಿನಗೆ? ನಿಮ್ಮ ಮನಸ್ಸನ್ನು ಕೇಳಿ, ಮಧು ನಿಧಾನವಾಗಿ ಹೇಳಿದಳು. ತಪ್ಪು ನನ್ನ ಮೇಲೆ ಏಕೆ ನೀವು ಹೊರಿಸ್ತಿದ್ದೀರಾ? ಅಂದು ನನ್ನ ಸ್ಥಳದಲ್ಲಿ ಬೇರೆ ಯಾರಿದ್ದರೂ ಆ ರೀತಿ ನಡೆದುಕೊಳ್ಳುತ್ತಿದ್ದರು. ಒಂದು ಸ್ತ್ರೀ ಸುಂದರವಾಗಿದ್ದರೆ ಯಾರು ಚಂಚಲರಾಗೋದಿಲ್ಲ? ಅದರಲ್ಲೂ ತನ್ನ ಪತ್ನಿ. ಅವನ ಮಾತು ಮುಗಿಯುವ ಮುನ್ನ, ಹಾಗಾದರೆ ಅರ್ಥವಿಲ್ಲದ ಪ್ರತಿಜ್ಞೆ ಏಕೆ ಎಂದು ಕೇಳಿದಳು ಮಧು. ನನ್ನ ಪ್ರತಿಜ್ಞೆಯನ್ನು ಮುರಿದಿದ್ದೀನಿ ಎಂದು ಯಾರು ಹೇಳಿದ್ರು? ಮನಸಾರೆ ಒಪ್ಪಿ ನಾನು ಯಾವ ಕೆಲಸವನ್ನು ಮಾಡುವುದಿಲ್ಲ. ಅಂದು ನೀನು ಯಾಕೆ ಆ ರೀತಿಯಾಗಿ ಅಲಂಕರಿಸಿಕೊಂಡಿದ್ದೆ ಎಂದು ಕೇಳಿದನು. ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂದು ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ ಅವನ ಭಂಡತನವನ್ನು ನೋಡಿ ಮಧುವಿಗೆ ಅಳಬೇಕೋ ನಗಬೇಕೋ ಒಂದು ಅರ್ಥವಾಗಲಿಲ್ಲ. ಹಾಗಾದರೆ ಅಲಂಕರಿಸಿಕೊಳ್ಳೋದು ತಪ್ಪೇನು ಎಂದು ಮರು ಸವಾಲು ಹಾಕಿದಳು. ಯಾವುದೂ ತಪ್ಪಿಲ್ಲ, ಆದರೆ ನಿಮಗೆ ಬೇಕಾದದ್ದನ್ನು ಕೊಡಲು, ನಿಮಗಾಗಿ ಏನೂ ಮಾಡಲು ಸಿದ್ಧಳಿದ್ದೆ. ಬೇಕಾದದ್ದನ್ನು ಬಾಯಿ ತೆರೆದು ಕೇಳಬೇಕಾಗಿತ್ತು. ಅದನ್ನು ಬಿಟ್ಟು ಕಳ್ಳನಂತೆ ಅರ್ಧ ರಾತ್ರಿಯಲ್ಲಿ ಮಧು ಮಾತನ್ನು ಮುಗಿಸದೆ ಅವನನ್ನು ತಿರಸ್ಕಾರ ಕೋಪದಿಂದ ನೋಡಿ ತಟ್ಟನೆ ಹೊರಗೆ ಹೊರಟಳು. ಚಂದ್ರಶೇಖರನ ಮುಖ ಅವಮಾನ ಕೋಪದಿಂದ ಕೆಂಪಾಯಿತು. ಅವಳು ಹೋದ ಕಡೆ ನೋಡಿ ಕಟಕಟನೆ ಹಲ್ಲು ಕಡಿದನು. ನಂತರ ಎದುರಿಗೆ ಇದ್ದಾಗ ಕಾಫಿ ಲೋಟವನ್ನು ಎತ್ತಿ ಬಿಸಾಕಿ ತನ್ನ ಕೋಪವನ್ನು ತೀರಿಸಿಕೊಂಡು ಹಾಗೆಯೇ ಹೊರಗೆ ಹೊರಟನು. ಇಂದು ನಿನ್ನ ಅಪ್ಪ ಬಂದಿದ್ದ. ಆಗ ತಾನೇ ಬಂದ ಚಂದ್ರಶೇಖರ ಕೋಟನ್ನು ಬಿಚ್ಚುತ್ತಾ ಹೇಳಿದನು. ಅವನ ಹುಬ್ಬು ಗಂಟಿಕ್ಕಿತ್ತು. ಎಲ್ಲಿಗೆ ಎಂದು ಮಧು ಅರ್ಥವಾಗದೆ ಕೇಳಿದಳು. ಇನ್ನೆಲ್ಗೆ? ಆಫೀಸ್ಗೆ. ಇನ್ನೇನು? ತಾನು ಅಜ್ಜ ಆಗಲಿರುವ ವಿಷಯ ತಿಳಿದು ಸಂತೋಷವನ್ನು ವ್ಯಕ್ತಪಡಿಸಲು ಬಂದಿದ್ದರು ಎಂದನು ಕೋಪದಿಂದ. ಅವರಿಗೆ ಹೇಗೆ ತಿಳಿಯಿತು? ಯಾರು ಹೇಳಿದರು ಎಂದು ಮಧು ಚಕಿತಳಾಗಿ ಕೇಳಿದಳು. ಇನ್ಯಾರು ಹೇಳಿರ್ತಾರೆ? ಅರುಣ್ ಮತ್ತೆ ರಜನಿಯಂತಹ ಸ್ನೇಹಿತರಿರುವಾಗ ಸಮಾಚಾರ ತಿಳಿಯಲೇನು ಕಷ್ಟ? ಛೇ, ಇವರಿಗೆ ಮಾಡಲು ಬೇರೆ ಕೆಲಸವಿಲ್ಲ. ಮತ್ತೊಬ್ಬರ ವಿಷಯ ಇವರಿಗೇಕೆ? ಮೊದಲಿಸಿದ ಮಧು ತಲೆ ಎತ್ತಿ ಮಗಳನ್ನು ನೋಡಲು ಮನೆಗೆ ಬರದೆ ಆಫೀಸ್ಗೆ ಏಕೆ ಬಂದಿದ್ದರು ಎಂದು ಕೇಳಿದಳು. ಆ ಮುದುಕನಿಗೆ ಇಷ್ಟು ದೂರ ಬರಲು ಆಗುವುದಿಲ್ಲವಂತೆ ಎಂದು ವ್ಯಂಗ್ಯವಾಗಿ ನುಡಿದನು. ಸುಮ್ಮನೆ ಹಾಗೆ ಹೇಳಿರಬೇಕು. ಪಾಪ, ಅವರು ಬಂದಾಗಲೆಲ್ಲ ನೀವು ನಾನು ಮನೆಯಲ್ಲಿಲ್ಲ ಎಂದು ಹೇಳಿ ಕಳುಹಿಸ್ಬಿಡ್ತೀರಲ್ವಾ, ಅದಕ್ಕೆ ಇರಬೇಕು. ಮನೆಗೆ ಬರೋದ್ರಿಂದ ಪ್ರಯೋಜನವಿಲ್ಲ ಎಂದು ಅಲ್ಲಿಗೆ ಬಂದಿದ್ದಾರೆ. ಅವನು ಅವಳ ಮಾತನ್ನು ಕೇಳದವನಂತೆ ಹೊರಗಡೆ ಹೋದನು. ನಂತರ ಕೈಯಲ್ಲಿ ಒಂದು ಕಾಗದದ ಚೀಲದೊಂದಿಗೆ ಒಳಗೆ ಬಂದು ಅದನ್ನು ಮೇಜಿನ ಮೇಲೆ ಎಸೆದು, ತೆಗೆದುಕೋ, ನಿನ್ನ ಅಪ್ಪ ಕೊಟ್ಟದ್ದು ಎಂದನು. ಏನದು? ಮಧು ಪಟ್ಟಣವನ್ನು ತೆರೆಯುತ್ತಾ ಕೇಳಿದಳು. ನೀನೇ ತೆರೆದು ನೋಡು.
ಮಗಳ ಬಯಕೆಯ ತಿನಿಸು ಇರಬಹುದು ಎಂದು ಅಣಕವಾಗಿ ನಕ್ಕನು. ಅದರಲ್ಲಿ ಇದ್ದ ತಿಂಡಿ ತಿನಿಸನ್ನ ನೋಡಿ ಅವಳ ಬಾಯಿಯಲ್ಲಿ ನೀರೂರಿತು. ಅಮ್ಮನಿಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಎಂದಳು ಮಗುವಿನಂತೆ. ನಂತರ ಸ್ವಲ್ಪ ಬಾಯಿಗೆ ಹಾಕಿಕೊಂಡು ರುಚಿ ನೋಡಿದಳು. ಈ ರೀತಿಯಾದ ತಿನಿಸನ್ನು ತಿಂದು ಎಷ್ಟೋ ಯುಗವಾಯಿತು ಎಂದು ಎನಿಸಿತು ಅವಳಿಗೆ. ನಂತರ ಪಟ್ಟಣವನ್ನು ಚಂದ್ರಶೇಖರನ ಕಡೆ ಸರಿಸಿದಳು. ಅವನು ಸಹ ತಿನ್ನಲಿ ಎಂಬ ಭಾವನೆಯಿಂದ. ಆದರೆ ಇದರ ಇಂಗಿತವನ್ನು ಅರಿಯದ ಅವನು ಅಲಕ್ಷ್ಯದಿಂದ ಅದನ್ನು ದೂರ ಸರಿಸಿ, ನನಗೆ ಬೇಡ, ಅಳಿಯನಿಗಾಗಿ ವಿಷವನ್ನು ಹಾಕಿ ಮಾಡಿರಬಹುದು ಎಂದನು. ಮಧು ಕೋಪದಿಂದ ಅವನನ್ನು ನೋಡಿ, ನನ್ನ ತಾಯಿ ಅಂತಹ ಕೊಲೆ ಪಾತಕಿಯಲ್ಲ, ನಿಮಗೆ ಬೇಡದಿದ್ದರೆ ಬಿಡಿ, ಅಮ್ಮ ನನಗಾಗಿ ಕಳುಹಿಸಿದ್ದಾಳೆ, ನಾನು ತಿನ್ನುತ್ತೇನೆ ಎನ್ನುತ್ತಾ ಪೊಟ್ಟಣವನ್ನು ಬಾಚಿ ತೆಗೆದು ಒಳಗೆ ಹೋದಳು. ಚಂದ್ರಶೇಖರ ಅವಳು ಹೋದ ಕಡೆ ನೋಡಿ ನಗುತ್ತಾ ಕಾಲು ಚಾಚಿ ಮಲಗಿದನು. ಆ ನಗುವಿನಲ್ಲಿ ಅಡಗಿದ್ದ ವೇದನೆ ಕೇವಲ ಅವನಿಂದ ಮಾತ್ರ ಅರಿಯಲು ಸಾಧ್ಯ. ದಿನಗಳು ಕಳೆಯುತ್ತಿತ್ತು. ಲಲಿತಮ್ಮನವರ ಆನಂದಕ್ಕೆ ಪಾರವಿರಲಿಲ್ಲ. ಆಗ ಬಂದು ಮಗಳನ್ನು ನೋಡಿಕೊಂಡು ಹೋಗುತ್ತಿದ್ದರು. ಸ್ವಲ್ಪ ದಿನಗಳವರೆಗೆ ಮಗಳನ್ನು ಕರೆದುಕೊಂಡು ಹೋಗಿ ಅವಳ ಬಯಕೆಗಳನ್ನು ತೀರಿಸಿ ಆರೈಕೆ ಮಾಡುವ ಬಯಕೆ ಅವರಿಗೂ ಇತ್ತು. ಮಧುವಿಗೂ ಸಹ ಸ್ವಲ್ಪ ದಿನಗಳವರೆಗೆ ತಾಯಿಯೊಂದಿಗೆ ಇರುವ ಬಯಕೆಯಾಯಿತು. ಆದರೆ ಚಂದ್ರಶೇಖರ ಕಳುಹಿಸಲು ಸುತಾರಾಮ್ ಒಪ್ಪಲಿಲ್ಲ. ಅದು ಮಧುವಿನೊಂದಿಗೆ ಹೇಳಿದ್ದನು. ಲಲಿತಮ್ಮನವರೊಂದಿಗೆ ಏನೂ ಹೇಳದೆ ಮೌನದಿಂದ ಇರುತ್ತಿದ್ದನು. ಇದರಿಂದ ತಾಯಿ ಮಗಳಿಗೆ ಸ್ವಲ್ಪ ನಿರಾಶೆಯಾಯಿತು. 7ನೇ ತಿಂಗಳು ಬಳೆ ತೊಡಿಸುವ ಶಾಸ್ತ್ರಕ್ಕಾಗಿ ಕರೆದುಕೊಂಡು ಹೋಗುವುದಾಗಿ ಮಗಳಿಗೆ ಸಮಾಧಾನವನ್ನು ಹೇಳಿದರು ಲಲಿತಮ್ಮ. ಅದೊಂದು ಭಾನುವಾರ. ಲಲಿತಮ್ಮ ಬಂದ ಕಾರಣ ಚಂದ್ರಶೇಖರ ತನ್ನ ಕೋಣೆಯಿಂದ ಹೊರಗೆ ಬರದೆ ಅಲ್ಲಿಯೇ ಕುಳಿತಿದ್ದನು. ಚಂದ್ರು ಲಲಿತಮ್ಮನ ಕರೆಯನ್ನು ಕೇಳಿ ಒಮ್ಮೆ ಅವರನ್ನು ನೋಡಿ ಕತ್ತು ಬಗ್ಗಿಸಿದನು. ಅವನು ತಮ್ಮ ಬಳಿ ಸಂಕೋಚದಿಂದ ಇರುವುದನ್ನು ನೋಡಿ ನಗುತ್ತಾ, ಏನಪ್ಪಾ ಚಂದ್ರು, ನನ್ನ ಬಳಿ ಮಾತನಾಡಲು ನಾಚಿಕೆಯೇ ಎಂದು ಕೇಳಿದರು. ಚಂದ್ರಶೇಖರ ಮೌನದಿಂದ ಉಗುರು ಕಡಿಯತೊಡಗಿದನು. ಲಲಿತಮ್ಮ ಮಾತಿಗೆ ಆರಂಭಿಸಿದರು. ಮಧುವಿಗೆ ಇದು 7ನೆಯ ತಿಂಗಳು. ಬಳೆ ತೊಡಿಸುವ ಶಾಸ್ತ್ರ ಮಾಡಬೇಕು. ಪಾಪ ಸರಸಕ್ಕ ಇದ್ದಿದ್ದರೆ ಎಷ್ಟು ಸಂತೋಷ ಪಡುತ್ತಿದ್ದರು. ನಮಗೆ ಅದೃಷ್ಟವಿಲ್ಲ. ಅವರ ಸ್ವರ ಗದ್ಗದವಾಯಿತು. ಸೆರಗಿನಿಂದ ಕಣ್ಣು ಒರೆಸಿಕೊಂಡರು. ತನ್ನ ತಾಯಿಯ ಹೆಸರನ್ನು ಹೇಳಿ ಮರುಳು ಮಾಡುತ್ತಿದ್ದಾರೆ ಎಂದುಕೊಂಡ ಚಂದ್ರಶೇಖರ ಮತ್ತು ಬಿಗುವಿನಿಂದ ಕುಳಿತನು. ನಡೆದು ಹೋದ ಮಾತನಾಡಿ ಪ್ರಯೋಜನವಿಲ್ಲ. ಏನು ಹೇಳಲು ಬಂದೆ ಎಂದರೆ, ಮಧುವನ್ನು ಕಳುಹಿಸಿಕೊಟ್ಟರೆ ಮತ್ತೆ ಒಳ್ಳೆಯ ದಿನವನ್ನು ನೋಡಿ ತಾಯಿ ಮಗುವನ್ನು ಕರೆತಂದು ಬಿಡುತ್ತೇನೆ ಎಂದರು. ಚಂದ್ರಶೇಖರ ಉತ್ತರಿಸಲಿಲ್ಲ. ನೀನು ಏನು ಹೇಳ್ತೀಯಪ್ಪ? ನಾಳೆ ಬುಧವಾರ, ಒಳ್ಳೆಯ ದಿನ. ಚಂದ್ರಶೇಖರ ತಟ್ಟನೆ ಎದ್ದು ಅವರ ಕಡೆ ನೋಡದೆ, ಕಳುಹಿಸಲು ಸಾಧ್ಯವಿಲ್ಲ ಎಂದು ಆ ಕೋಣೆಯನ್ನು ಬಿಟ್ಟು ಹೊರಗೆ ಹೋದನು. ಲಲಿತಮ್ಮ ಬೆರಗಾಗಿ ನಿಂತರು. ಅವನು ತಮ್ಮ ಮಾತಿಗೆ ಇಷ್ಟು ಅಲಕ್ಷ್ಯವಾಗಿ ಉತ್ತರಿಸಬಹುದು ಎಂದು ಅವರು ಎಂದೂ ಸಹ ಊಹಿಸಿರಲಿಲ್ಲ. ಮಧು ಅಲ್ಲಿಯೇ ನಿಂತಿದ್ದಳು. ಅವನು ತನ್ನ ತಾಯಿಯ ಬಳಿ ಅಷ್ಟು ಅಗೌರವವಾಗಿ ನಡೆದುಕೊಂಡದ್ದು ಅವಳಿಗೆ ಸಹಿಸಲು ಆಗಲಿಲ್ಲ. ತಟ್ಟನೆ ಅವನಿದ್ದ ಕೋಣೆಗೆ ಹೋದಳು. ಅವನು ಕಿಟಕಿಯ ಬಳಿ ನಿಂತು ಹೊರಗೆ ನೋಡುತ್ತಿದ್ದನು. ಮಧು ಅವನ ಬಳಿ ಬಂದು, ನೀವು ಈ ರೀತಿ ಮಾಡುವುದು ಸರಿಯಲ್ಲ ಎಂದಳು ಧ್ವನಿ ಎತ್ತರಿಸಿ. ಅವನು ಅವಳನ್ನು ಅಲಕ್ಷ್ಯದಿಂದ ದಿಟ್ಟಿಸಿದನು. ತಾನು ಗಂಡಸು ಎಂಬ ಅಹಂಭಾವದಿಂದ ನೋಡಿದ. ಅವನನ್ನು ನೋಡಿ ಅವಳಿಗೆ ಮತ್ತೆ ಕೆರಳಿತು. ದೊಡ್ಡವರ ಬಳಿ ಹೇಗೆ ಮಾತನಾಡಬೇಕು ಎಂಬುದನ್ನು ಮೊದಲು ಕಲಿಯಬೇಕು. ಅದರಲ್ಲೂ ಮನೆಗೆ ಬಂದವರನ್ನು ಈ ರೀತಿ ಅವಮಾನಗೊಳಿಸುವುದು ಸರಿಯಲ್ಲ. ಮುಚ್ಚುಬಾಯಿ. ನನ್ನಿಷ್ಟದಂತೆ ನಡೆಯುತ್ತೇನೆ. ನಿಮ್ಮಿಷ್ಟದಂತೆ ನಡೆಯಲು ಯಾರು ತಡೆದ್ರು? ಆದರೆ ನಡೆಯುವ ರೀತಿ ಇದಲ್ಲ. ಮಧು, ಹೆಚ್ಚು ಮಾತನಾಡಬೇಡ, ನಿನ್ನ ಕೆಲಸವನ್ನು ನೋಡಿಕೊಂಡು ಹೋಗು ಎಂದು ಗಡುಸಾಗಿ ಗದುರಿಸಿದನು. ಚಂದ್ರಶೇಖರ ಮಧು ಒಂದು ಕ್ಷಣ ಯೋಚಿಸಿದಳು. ಈ ಒರಟು ಗಂಡನೊಂದಿಗೆ ತನ್ನ ಒರಟುತನ ಸೇರಿದರೆ ಕೆಲಸ ನಡೆಯುವುದಿಲ್ಲವೆಂದು ಎನಿಸಿತು. ತನ್ನ ಧ್ವನಿಯನ್ನು ತಗ್ಗಿಸಿ ಮೃದುವಾಗಿ, ಹೋಗ್ಲಿ ಬಿಡಿ, ಮತ್ತೆ ನನ್ನನ್ನು ಕರೆದುಕೊಂಡು ಹೋಗಲು ಪಾಪ ಎಷ್ಟು ಆಸೆಯಿಂದ ಬಂದಿದ್ದಾಳೆ ಅಮ್ಮ ಎಂದಳು ವಿನಯದಿಂದ. ಕಳುಹಿಸಲು ಸಾಧ್ಯವಿಲ್ಲ. ಒರಟಾಗಿ ಮತ್ತೆ ಹೇಳಿದನು ಅವನು. ಪ್ರತಿಯೊಂದಕ್ಕೂ ಈ ಹಠ ಮಾಡಬೇಡಿ. ನಾನು ಬಹಳ ದಿನ ಇರುವುದಿಲ್ಲ, 15 ದಿನಗಳು ಇದ್ದು ಬರುತ್ತೇನೆ ಎಂದಳು ದೈನ್ಯತೆಯಿಂದ. ಸಾಧ್ಯವಿಲ್ಲ ಎಂದರೆ ಸಾಧ್ಯವಿಲ್ಲ, ಸುಮ್ಮನೆ ಹೋಗು ಎಂದನು ದೃಢವಾಗಿ.
ಇದನ್ನು ಬದಲಿಸುವುದಿಲ್ಲವೇ? ಇಲ್ಲ ಎಂದು ನಿರ್ಧಾರದಿಂದ ಹೇಳಿದನು. ಮಧು ಯಾಚಿಸುವ ಧ್ವನಿಯಲ್ಲಿ, 1 ವಾರವಾದರೂ ಇದ್ದು ಬರುತ್ತೇನೆ. ಪಾಪ ಅಮ್ಮನಿಗೆ ಅದೇನೋ ಶಾಸ್ತ್ರವಂತೆ ಮಾಡಬೇಕೆಂದು ಅವಳ ಮಾತು ಮುಗಿಯುವ ಮುನ್ನ, 1 ಸಲ ಹೇಳಿದರೆ ನಿನಗೆ ಅರ್ಥವಾಗುವುದಿಲ್ಲವೇ? ಶಾಸ್ತ್ರವು ಬೇಡ, ಮಣ್ಣು ಬೇಡ. ಶಾಸ್ತ್ರವಿಲ್ಲದೆ ಮಕ್ಕಳು ಜನಿಸುವುದೇ ಇಲ್ಲವೇ? ಸುಮ್ಮನೆ ಹೋಗು, ನನ್ನನ್ನು ತೊಂದರೆ ಪಡಿಸಬೇಡ ಎಂದನು. ಮಧುವಿನ ಕಣ್ಣಲ್ಲಿ ನೀರು ಉರಿತು. ಮೆಲ್ಲನೆ ಕಣ್ಣನ್ನು ಒರೆಸಿಕೊಂಡು ಹೊರಗೆ ಬಂದಳು. ಲಲಿತಮ್ಮ ಅಲ್ಲಿಯೇ ನಿಂತಿದ್ದರು. ಅವರ ಸಂಭಾಷಣೆ ಅವರಿಗೆ ಸ್ಪಷ್ಟವಾಗಿ ಕೇಳಿಸಿತ್ತು. ಅವರಿಗೆ ತಮಗಾದ ಅವಮಾನಕ್ಕಿಂತಲೂ ಮಧು ಅವನ ಬಳಿ ಕಟು ನುಡಿಗಳನ್ನು ಕೇಳಬೇಕಾಯಿತಲ್ಲ ಎಂದು ದುಃಖಿಸಿದರು. ತಮ್ಮ ಎದುರು ನಿಂತ ಮಗಳನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು. ತಮ್ಮ ಮನೆಯಲ್ಲಿ ಒಂದು ಸಣ್ಣ ಮಾತನ್ನು ಕೇಳರಿಯದ ಮಗು ಇಂದು ತನ್ನ ಪತಿಯ ಬಳಿ ಹೇಗೆ ಇಷ್ಟು ತಾಳ್ಮೆಯಿಂದ ವರ್ತಿಸಿದಳು ಎಂದು ವಿಸ್ಮಯಗೊಂಡರು. ಎದುರಿಗೆ ಇದ್ದ ಮುದ್ದು ಮಗಳ ಮುಖದಲ್ಲಿದ್ದ ಅಸಹಾಯಕತೆಯನ್ನು ಕಂಡು ಅವರ ಕರುಳು ಚುರ್ ಎಂದಿತು. ಅವರ ಮನ ವೇದನೆಯಿಂದ ಹಿಂಡಿತು. ಇನ್ನು ತಾವು ಇಲ್ಲಿ ಇದ್ದು ಪ್ರಯೋಜನವಿಲ್ಲ ಎಂದು ಅರಿತರು. ಹೋಗಿ ಬರುತ್ತೇನೆ ಅಮ್ಮ ಎಂದು ಹೊರಟರು. ಮಧು ಮೌನದಿಂದ ಸಮ್ಮತಿಯನ್ನು ಸೂಚಿಸಿ ಅವರು ಹೋಗುವುದನ್ನು ನೋಡುತ್ತಾ ನಿಂತಳು. ಅವರ ಕಣ್ಣಲ್ಲಿ ತುಂಬಿದ ನೀರು ಅವರನ್ನು ನೋಡದಂತೆ ಪರದೆಯಾಗಿ ತಡೆಯಿತು. ಲಲಿತಮ್ಮ ಮನೆ ಸೇರಿದೊಡನೆಯೇ ಎಲ್ಲವನ್ನು ಹೇಳಿ ಅಳತೊಡಗಿದರು. ರಾಯರು ಏನು ಮಾಡುವುದೆಂದು ಯೋಚಿಸುತ್ತಾ ಕುಳಿತರು. ಲಲಿತಮ್ಮ ಅಳುತ್ತಾ, ಪಾಪ ಮಗು ಮದುವೆ ಬೇಡ ಎಂದು ಎಷ್ಟು ಹಠ ಮಾಡಿದಳು. ನಾವಾಗಿ ಅವಳನ್ನು ಬಾವಿಗೆ ತಳ್ಳಿದಂತಾಯಿತು ಎಂದರು. ಮಗಳ ಮುದ್ದು ಮುಖವನ್ನು ನೆನೆದ ರಾಯರ ಮನ ವೇದನೆಗೊಂಡಿತು. ಭಾರವಾದ ಧ್ವನಿಯಲ್ಲಿ, ಏನು ಮಾಡುವುದಿಲ್ಲೋ? ಸರಸಿ ಇದ್ದಿದ್ದರೆ ಈ ರೀತಿ ನಡೆಯುತ್ತಿರಲಿಲ್ಲ. ಮನೆಯಲ್ಲಿ ಕೇಳುವವರಿಲ್ಲ, ಹೇಳುವವರಿಲ್ಲ. ಆ ಹೊರಟ ಮನ ಬಂದತ್ತೆ ನಡೆಯುತ್ತಾನೆ ಎಂದರು. ಈಗೇನು ಮಾಡುವುದು ಎಂದು ಲಲಿತಮ್ಮ ಕೇಳಿದರು. ಮಾಡೋದೇನಿದೆ, ಪಾಪ ಮಗು ತುಂಬ ಸುಸ್ತಾಗಿದ್ದಾಳೆ. ಈಗ ಅವಳಿಗೆ ಹಾರೈಕೆ ಮಾಡದಿದ್ದರೆ ಮುಂದೆ ಕಷ್ಟ. ನೀವಾದರೂ ಹೋಗಿ ಕೇಳಿ ಕಳುಹಿಸುತ್ತಾರೇನೋ ಎಂದರು. ಹೊರಟ ನಿನ್ನ ಮಾತನ್ನು ಕೇಳಲಿಲ್ಲ, ಇನ್ನು ನನ್ನ ಮಾತನ್ನು ಕೇಳುತ್ತಾನೆಯೇ? ರಾಯರು ಕೋಪದಿಂದ ಹಲ್ಲು ಕಡಿದರು. ನಾನಾದರೂ ಒಂದು ವಿಧದಲ್ಲಿ ಬೇರೆ, ನೀವಾದರೆ ಅವನ ಸೋದರ ಮಾವ. ಅವನ ತಾಯಿಗಾಗಿ ಆದರೂ ನಿಮ್ಮ ಮಾತನ್ನು ಬೇಡ ಅನ್ನುವುದಿಲ್ಲ. ಅವನಿಗೆ ಈಗ ತಲೆ ಕೆಟ್ಟಿದೆ ಲಲ್ಲು. ಈಗ ಮೇಲಿಂದ ಮೇಲೆ ತೊಂದರೆ ಪಡಿಸಿದರೆ ಆ ಮೂರ್ಖ ಕೊನೆಗೂ ಅವಳನ್ನು ಕಳುಹಿಸದೇ ಇರಬಹುದು. ಈಗ ನಾವ್ಯಾರೂ ಹೋಗುವುದೇ ಬೇಡ. 9ನೇ ತಿಂಗಳು ನಾನು ಹೋಗುತ್ತೇನೆ. ಅವನಂದು ಹೇಗೆ ಕಳುಹಿಸುವುದಿಲ್ಲವೋ ನಾನು ನೋಡುತ್ತೇನೆ. ನೀನು ಸುಮ್ಮನೆ ಯೋಚಿಸಬೇಡ ಎಂದನು. ಒಂದು ನಿರ್ಧಾರದಿಂದ ಅವರ ಮಾತು ಲಲಿತಮ್ಮನವರಿಗೆ ಸಮಾಧಾನವನ್ನು ಕೊಟ್ಟಿತು. ಒಂದೊಂದು ದಿನ ಒಂದೊಂದು ಯುಗದಂತೆ ತೋರಿತು ಅವರಿಗೆ. ದಿನಗಳು ಉರುಳತೊಡಗಿತು. ಒಮ್ಮೆ ತಂಗಿಯನ್ನು ನೋಡಲು ಅರುಣನೊಂದಿಗೆ ಬಂದನು ಬಾಲು. ಅಣ್ಣ ತಂಗಿಯರಲ್ಲಿ ಮೊದಲಿನ ಸರಸವಿಲ್ಲ. ಅತಿಥಿಯಂತೆ ಗಂಭೀರದಿಂದ ಕುಳಿತಿದ್ದನು ಬಾಲು. ಮಧು ಏನು ಮಾತನಾಡುವುದೆಂದು ತೋರದೆ ಮೌನವಾಗಿ ಕುಳಿತಿದ್ದಳು. ಬಾಲು ಆಗಾಗ ತಂಗಿಯನ್ನು ದಿಟ್ಟಿಸುತ್ತಿದ್ದನು. ಅವನ ಮನದಲ್ಲಿ ಹಳೆಯ ನೆನಪು ಮೂಡಿತು. ಮೊಣಕಾಲಿನವರೆಗೆ ಲಂಗವನ್ನು ತೊಟ್ಟು ಮಗುವಿನಂತೆ ನಗುತ್ತಾ ಕುಣಿದು ಕುಪ್ಪಳಿಸುತ್ತಾ ಜಗಳವಾಡುತ್ತಿದ್ದ ಮಧು ಎಲ್ಲಿ? ಈಗ ತನ್ನೊಂದಿಗೆ ಮತ್ತೊಂದು ಜೀವವನ್ನು ಹೊತ್ತು ಗಂಭೀರದಿಂದ ಕುಳಿತಿರುವ ಮಧು ಎಲ್ಲಿ? ಮೊದಲು ಅಷ್ಟು ಮಾತನಾಡುತ್ತಿದ್ದ ತಮಗೆ ಈಗ ಮಾತನಾಡಲು ವಿಷಯವೇ ಇಲ್ಲವೇ? ಬರುವ ವಾರ ಅಪ್ಪ ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಎಂದು ಬಾಲು ಹೇಳಿದನು. ಮಧು ನಿರಾಶೆಯಿಂದ ಬರಡಾಗಿ ನಕ್ಕಳು. ಸ್ವಲ್ಪ ಹೊತ್ತಿನ ನಂತರ ಅವರೂ ಸಹ ಹೊರಟು ಹೋದರು. ತಂದೆ ಬರುವ ದಿನವನ್ನು ಮಧು ಎದುರು ನೋಡತೊಡಗಿದಳು. ಆಗಾಗ ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಹೊರಗೆ ಬಂದು ನೋಡುತ್ತಿದ್ದಳು. ತಾನು ಒಳಗಿರುವಾಗ ತನ್ನ ತಂದೆ ಬಂದರೆ ಚಂದ್ರಶೇಖರ ಏನಾದರೂ ನೆಪದಿಂದ ಕಳುಹಿಸಬಹುದು ಎಂದು ಅವಳಿಗೆ ತಿಳಿದಿತ್ತು. ಸ್ವಲ್ಪ ಸತ್ತಾದರೂ ಹೊರಗೆ ಬಂದು ನೋಡುತ್ತಿದ್ದಳು. ಅದೊಂದು ದಿನ ಚಂದ್ರಶೇಖರ ಮನೆಯಲ್ಲಿ ಇದ್ದನು. ಬಾಗಿಲು ಬಡಿಯುವ ಶಬ್ದ ಕೇಳಿ ಮಧು ಅವಸರದಿಂದ ಬಂದು ಬಾಗಿಲನ್ನು ತೆರೆದಳು. ಎದುರಿಗೆ ನಿಂತಿದ್ದ ವ್ಯಕ್ತಿಯನ್ನು ಕಂಡು ಅವಳ ಮುಖ ಅರಳಿತು. ಛತ್ರಿಯನ್ನು ಮಡಿಸಿ ಒಳಗೆ ಬಂದರು ಗೋವಿಂದರಾಯರು. ಮಧು ಆದರದಿಂದ ತಂದೆಯನ್ನು ಬರಮಾಡಿಕೊಂಡಳು. ಮಗಳನ್ನು ವಾತ್ಸಲ್ಯದಿಂದ ನೋಡಿದರು ರಾಯರು. ಬಾಲುವಿನ ಮದುವೆಯ ನಂತರ ಅವರು ಮಧುವನ್ನು ನೋಡಿರಲಿಲ್ಲ. ಪ್ರೀತಿಯಿಂದ ಅವಳ ತಲೆಯನ್ನು ಸವರಿದರು. ಚೆನ್ನಾಗಿದ್ದೀಯಮ್ಮ ಮಗು ಎಂದು ಕೇಳಿದರು.
ಮಧು ನಸುನಾಚಿ ನಿನ್ನ ಆಶೀರ್ವಾದದಿಂದ ಚೆನ್ನಾಗಿದ್ದೀನಪ್ಪ ಎಂದಳು. ನಂತರ ತಂದೆ ಮಗಳಿಬ್ಬರು ಮಾತನಾಡತೊಡಗಿದರು. ಸ್ವಲ್ಪ ಹೊತ್ತಿನ ನಂತರ ಚಂದ್ರು ಎಲ್ಲಿ ಎಂದು ಕೇಳಿದರು ರಾಯರು. ಅಲ್ಲಿದ್ದಾರೆ ಎಂದು ಮಧು ಅವನ ಕೋಣೆಯ ಕಡೆ ನೋಡಿದಳು. ರಾಯರು ಎದ್ದು ಹೊರಟರು. ಮಧು ಅಂಜುತ್ತಾ ಅವರ ಹಿಂದೆ ಹೊರಟಳು. ಮೇಜಿನ ಮೇಲೆ ಕೈ ಊರಿ ಏನೋ ಯೋಚಿಸುತ್ತಾ ಕುಳಿತಿದ್ದನು ಚಂದ್ರಶೇಖರ. ಮಧು ಮೆಲ್ಲನೆ ಅವನ ಬಳಿ ಬಂದು ನಿಂತಳು. ಅವಳ ಮನ ಕಾತರ ದುಗುಡದಿಂದ ಹೊಡೆದುಕೊಳ್ಳುತ್ತಿತ್ತು. ರಾಯರು ಅವನ ಎದುರು ಕುಳಿತುಕೊಳ್ಳುತ್ತಾ ಏನಪ್ಪ ಚಂದ್ರು, ಹೇಗಿದ್ದೀಯಾ ಎಂದರು. ಅವರ ಬರುವು ತನಗೆ ಇಷ್ಟವಿಲ್ಲ ಎಂಬಂತೆ ಮುಖ ಗಂಟಿಕ್ಕಿ ಪುಸ್ತಕವೊಂದನ್ನು ಕೈಗೆ ತೆಗೆದುಕೊಂಡನು ಚಂದ್ರಶೇಖರ. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.